ಇದು ಜರ್ನಿ, ಒಂದು ಸ್ಟೋರಿ ಟೆಲ್ಲಿಂಗ್. ಈ ಸ್ಟೋರಿ ಟೆಲ್ಲಿಂಗ್ನ ಹೇಳ್ಕೊಡೋಂಥ ಇನ್ಸ್ಟಿಟ್ಯೂಟ್. ಈಗ ಬಲೂನ್ ಡೆಕೋರೇಷನ್ ಅಲ್ಲಿ ಏನಾದರೂ ನಿಮಗೆ ಡೌಟ್ ಇದೆಯಾ ನಾನು ಹೇಳಿರೋದ್ರಲ್ಲಿ? ಇಲ್ಲ, ಏನಿಲ್ಲ. ಫ್ಲವರ್ ಅಲ್ಲಿ ಏನಾದರೂ ಡೌಟ್ ಇದೆಯಾ? ಕ್ಲಿಯರ್. ಫ್ಲವರ್ ಡೆಕೋರೇಷನ್ ಅಂತ ಬಂದ್ರೆ ಫಸ್ಟ್ ಎಂಗೇಜ್ಮೆಂಟ್ ಹೇಗೆ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ. ಎಂಗೇಜ್ಮೆಂಟ್ ಆದ್ಮೇಲೆ ಹಳದಿ ಸೆಟಪ್ ಹೇಗೆ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ. ಆ ಹಳದಿ ಸೆಟಪ್ ಆದ್ಮೇಲೆ ಸೆಲ್ಫಿ ಬೂತ್ ಹೇಗೆ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ. ಸೆಲ್ಫಿ ಬೂತ್ ಆದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ರಿಸೆಪ್ಷನ್ ಸೆಟಪ್ ಹೇಗೆ ಮಾಡಬೇಕು, ರಿಸೆಪ್ಷನ್ ಸೆಟಪ್ ಹೇಳ್ಕೊಡ್ತೀವಿ. ರಿಸೆಪ್ಷನ್ ಆದ್ಮೇಲೆ ಮುಹೂರ್ತ, ಒಂದು ಮಂಟಪ ಹೇಗಾಗತ್ತೆ, ಒಂದು ವೆಡ್ಡಿಂಗ್ ಸೆಟಪ್ ಹೇಗಾಗತ್ತೆ ಅದನ್ನ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಅವರು ಹನಿಮೂನ್ಗೆ ಅಂತ ಫಾರಿನ್ಗೆ ಹೋಗ್ತಾರೆ, ಇಲ್ಲ ಇಲ್ಲೇ ಮಾಡ್ತಾರೆ. 1 year 2 year ಆದ್ಮೇಲೆ ಒಂದು ಬೇಬಿ ಶವರ್ ಹೇಗೆ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಬೇಬಿ ಶವರ್ ಆದ್ಮೇಲೆ ಹಾಸ್ಪಿಟಲ್ ಇಂದ ಮಗುನ ಮನೆ ಕರ್ಕೊಂಡ್ ಬರ್ತೀವಲ್ಲ ಅದನ್ನ ಹಿಂಗ್ ವೆಲ್ಕಮ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಇದಾದ್ಮೇಲೆ ಆ ಮಗುಗೆ 1 year ಬರ್ಡೇ ಆಗುತ್ತಲ್ಲ, ಆ ಬರ್ಡೇ ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಇದು ಜರ್ನಿ, ಒಂದು ಸ್ಟೋರಿ ಟೆಲ್ಲಿಂಗ್. ಈ ಸ್ಟೋರಿ ಟೆಲ್ಲಿಂಗ್ ನ ಹೇಳ್ಕೊಡೋಂಥ ಇನ್ಸ್ಟಿಟ್ಯೂಟ್. ಈಗ ಬಲೂನ್ ಡೆಕೋರೇಷನ್ ಅಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದೆಯಾ ನಾನು ಹೇಳಿರೋದ್ರಲ್ಲಿ? ಇಲ್ಲ, ಏನಿಲ್ಲ. ಫ್ಲವರ್ ಅಲ್ಲಿ ಏನಾದರೂ ಡೌಟ್ ಇದೆಯಾ? ಕ್ಲಿಯರ್.